ನಿಮ್ಗೊಂದ್ ವಿಷಯ ಹೇಳ ಹೇಳಿ. ಹೇಳಿದ್ರೆ ಮಾತ್ರ ಇದು ಹೆಂಗಾಗುತ್ತೆ ಎಲ್ಲ ಕರ್ನಾಟಕದಲ್ಲಿ ಚಪ್ಲಲ್ಲೇ ಹೊಡಿತಾರೆ. ಕೈ ಮುಗಿತೀನಿ, ವಿಧಾನಸೌಧದಲ್ಲಿ ನನ್ಗೊಂದ್ BPL ಕಾರ್ಡ್ ಮಾಡಿಸ್ರಿ, BPL ಕಾರ್ಡ್ ಮಾಡಿಸ್ಬಿಟ್ಟು ಫ್ರೀಯಾಗಿ ಮಾಡಿಸ್ಕೊಡ್ರಿ. 4-5 ಸಾವಿರ ಕೇಳ್ತಾರಣ್ಣ ದೇವ್ರಣೆಗೂ. ಇವಾಗ ಜನ ಚೇಂಜ್ ಆಗುವಂತ ಸ್ವಲ್ಪ ಜನ ಕೇಳ್ತಾವ್ರೆ, ಸ್ವಲ್ಪ ಒಳ್ಳೊಳ್ಳೆ ಡ್ರೆಸ್ ಹಾಕೊಳಕ, ಒಳ್ಳೊಳ್ಳೆ ಮಾಡಕ, ನೋಡೋಣ ಸಾಂಗ್ಸ್ ಮಾಡಕ ಅಂತ ಹೇಳ್ತಾರೆ. ನಾನು ಅದನ್ನ ಮಾಡಕ್ ಹೋಗಲ್ಲ. ನನ್ಗೆ ನೈಟಿಯಲ್ಲೇ ಮಾಡ್ತೀನಿ ಮೇಡಮ್. ಕನ್ನಡ ಅಂದ್ರೆ ಎನ್ನಡ ಎಕ್ಕಡ ಅಂತಾರೆ ಮೇಡಮ್. ಪ್ರಾಮಿಸ್ ದೇವ್ರಣೆಗೂ ನಾನು ಎಷ್ಟೊಂದ್ ಕಡೆ ಹೋಗಿದ್ದೀನಿ. ಟಾಸ್ ಮೂಸ್ ವಾಸ್ ಮೂಸ್ ಅಂತಂದ್ರೆ ಸಾಕು, ಏಯ್ ಯು ಆರ್ ಜಸ್ಟ್ ಎ ಸೂಪರ್ ಕಮ್ ಪ್ಲೀಸ್ ಅಂತಾರೆ. ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನೈಟಿನೂ ತಗೊಂಡ್ರಿ, ಫೇಮಸ್ ಆದ್ರಿ. ಬರ್ತಿದ್ಯಾ ಗೃಹಲಕ್ಷ್ಮಿ ಅಮೌಂಟ್? ನಿಜ ಹೇಳ್ಬೇಕಿದ್ದು ಮಾತ್ರ. ನಿಮ್ಗೊಂದ್ ವಿಷಯ ಹೇಳ ಹೇಳಿ. ಹೇಳಿದ್ರೆ ಮಾತ್ರ ಇದು ಹೆಂಗಾಗುತ್ತೆ ಎಲ್ಲ ಕರ್ನಾಟಕದಲ್ಲಿ ಚಪ್ಲಲ್ಲೇ ಹೊಡಿತಾರೆ. ಯಾಕೆ? BPL ಕಾರ್ಡ್ ಇಲ್ಲ ನನ್ನ ಹತ್ರ. ಹೌದಾ? ದೇವ್ರಣೆ. ಯಾಕೆ BPL ಕಾರ್ಡ್ ಇಲ್ಲ ನಿಮ್ಮ ಹತ್ರ? ಅಯ್ಯೋ 4-5 ಸಾವಿರ ಕೇಳ್ತಾರೆ ಮಾಡ್ಸಕ್ ಹೋದ್ರೆ. ಅದ್ ಯಾವಾಗೋ ಬಿಡ್ತಾರೆ, ಆವಾಗ ಹೋದ್ರೆ ಸಾಯ್ತಾರೆ. ಅಯ್ಯೋ ದೇವ್ರಣೆ, ನನ್ನ ಹತ್ರ BPL ಕಾರ್ಡ್ ಇಲ್ಲ ಮೇಡಮ್. ಸಿದ್ದರಾಮಯ್ಯ ನನಗ್ ಗೊತ್ತಾದ್ರೆ ಒಡೆದಿ ಕಪಾಳಕ್ಕೆ ಅಂತಾರೆ. ಹೌದು ಮತ್ತೆ ದೇವ್ರಣೆ BPL ಕಾರ್ಡ್ ಕೊಡ್ಸಿದ್ರೆ ಗೃಹಲಕ್ಷ್ಮಿ ದುಡ್ಡು ಯಾರ್ಯಾರ ತಿಂತಾರೆ. BPL ಕಾರ್ಡ್ ಕೊಡ್ಸ್ರಣ ದೇವ್ರಣೆ. ನಮ್ಮ ಅಮ್ಮನ BPL ಕಾರ್ಡ್ ಇಲ್ಲ. BPL ಕಾರ್ಡ್ ನಂದು ನನ್ ಗಂಡನ್ ಸೆಪರೇಟ್ ಇಲ್ಲ. BPL ಕಾರ್ಡ್ ನಮ್ಮ ಅಮ್ಮನ ಇದ್ರಲ್ಲಿ ಹೆಸರಲ್ಲಿ ಐತೆ. ಅಲ್ಲಿ ತೆಗ್ಸಿ ಇಲ್ಲಿ ಕಿತ್ತಾಕ್ಬೇಕು, ಆಗ್ತಾ ಇಲ್ವಲ್ಲ. ಮನೆ ಯಜಮಾನಿಗೆ ತಾನೇ ಕೊಡೋದು. ಅಲ್ಲ, ನಾನು ನಂಬ್ಕೊಂಡಿದ್ನಲ್ಲ ನಾವ್ ಹಂಗೆ ಮೇಡಮ್, ಅದೊಂದ್ ಕಂಟೆಂಟ್ ಅಷ್ಟೇನೆ ಮೇಡಮ್. ನೀವೇ ಗುರಾಯಿಸ್ತಿದ್ದೀರ ಅಂದ್ರೆ ಸಿದ್ದರಾಮಯ್ಯ ಸಿಕ್ಕರಿಗೆ ಮಾಂಜಗಳು ಸರಿಯಾಗಿ ಬೀಳ್ತಾವ ನನಗೆ. ಅಲ್ಲ, ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟಿದ್ರು. ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ. ಒಂದ್ಸತಿ ಮಾಡಿ ಅದು ವಿಡಿಯೋ ಮಾಡಿದ್ರಲ್ಲ ಅದ. ಯೋ ಅಕೌಂಟ್ ಊರಲ್ಲಿ ಇದ್ಯಾ ಇಲ್ವಾ? ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂದ ಮನೆ ತಕ್ಕಿಂದ ಬ್ಯಾಂಕ್ ತಕ್ ಹೋಗೋದು ಹೇಳು. ಎಲ್ಲ ನಂದು ಗೃಹಲಕ್ಷ್ಮಿ ದುಡ್ಡು. ಅಲ್ಲಿ ಬ್ಯಾಂಕ್ ತಕ್ ಹೋದ್ರೆ ಅಲ್ಲಿ ಉಗ್ದಿರ್ತಾರೆ, ಹೋಗಮ್ಮ ಮೊಬೈಲ್ನಾಗ ಬಂದೈತೆ ಅಂತ. ಏನು ಬಂದಿರೋದು ಮೊಬೈಲ್ನಾಗೆ? ಮಕ್ಳು ಕೇಳ್ತವೆ, ಅಮ್ಮ ಅದ್ ಕೊಡ್ಸು ಇದ್ ಕೊಡ್ಸು ಅಂತ. ಏನ್ ಮಣ್ಣಿಕ್ಕಣ? ಏನ್ ಇಟ್ಟೆಕ್ಕ ಆಗ್ತಿಲ್ಲ ನಮ್ಮ ಮಕ್ಳಿಗೆ. ಎಲ್ಲಿ ನನ್ ಗೃಹಲಕ್ಷ್ಮಿ ದುಡ್ಡು? ನನ್ ದುಡ್ಡದು ಕೊಡು ಅಕೌಂಟ್. ನೀನ್ ಊರಿಗೆ ಬಂದು ನನ್ ಗೃಹಲಕ್ಷ್ಮಿ ದುಡ್ಡು ನನ್ ದುಡ್ಡದು. ಇಷ್ಟೇ ಮೇಡಮ್. ಅಕೌಂಟ್ ಅವ್ರೆ ಇವಾಗ ಬನ್ನಿ ಇವ್ರನ್ನ ಹುಡ್ಕೊಂಡು ಫಸ್ಟ್ BPL ಕಾರ್ಡ್ ಮಾಡಿದಾರೆ ಅಂತ ಕೇಳಿ. ಅಣ್ಣ ಕೈ ಮುಗಿತೀನಿ, ವಿಧಾನಸೌಧದಲ್ಲಿ ನನ್ಗೊಂದ್ BPL ಕಾರ್ಡ್ ಮಾಡಿಸ್ರಿ, BPL ಕಾರ್ಡ್ ಮಾಡಿಸ್ಬಿಟ್ಟು ಫ್ರೀಯಾಗಿ ಮಾಡಿಸ್ಕೊಡ್ರಿ. 4-5 ಸಾವಿರ ಕೇಳ್ತಾರಣ್ಣ ದೇವ್ರಣೆಗೂ. ಇದು ದೌರ್ಜನ್ಯ ತಾನೇ. ಅದಕ್ಕೇನೆ 4-5 ಸಾವಿರ ಕೊಡ್ಬೇಕಾ ಮೇಡಮ್ ನಿಜವಾಗ್ಲು BPL ಕಾರ್ಡ್ ಮಾಡಕ್ಕೆ? ನಿಮ್ದು APL ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಾ? ಅಯ್ಯೋ, ನಮ್ದು BPL. ಹೌದಾ? ಸೂಪರ್. ಇಲ್ಲಿದಲ್ಲ. ಸೂಪರ್ ಮೇಡಮ್, ಸೂಪರ್ ಮೇಡಮ್. ಏನ್ ಗೊತ್ತಾ ಮೇಡಮ್, APL ಗೆ ಇರ್ಬೇಕಾಗಿರೋರೆಲ್ಲ BPL ಬರ್ತಾವ್ರೆ. ಇದು ಅನ್ಯಾಯ ತಾನೇ. BPL ಬಡವ್ರಿಗೋಸ್ಕರ ಇರ್ಬೇಕು. APL ಅವರು ಏನಕ್ಕೆ BPL ಬರ್ಬೇಕು? ನೋಡಿದ್ರೆ 3 ಅಫ್ಟೇರ್ ಇರುತ್ತೆ, ಅವ್ರು BPL. ಅಪ್ಪ ಇದು ಬೇಕಿತ್ತ ಅಂತಾರೆ. ನಾವ್ ರೇಷನ್ ಅಕ್ಕಿನ ಅವ್ರು APL ಅವ್ರು ಏನ್ ಮಾಡ್ತಾರ ಗೊತ್ತಾ? ಕೆಲವರು BPL ಅವ್ರಿಗೆ ಮಾರ್ಕಂತಾರೆ 20 ರೂಪಾಯಿ ಕೆಜಿ ಅಂತ ಹೇಳಿ. 20 ರೂಪಾಯಿ ಕೆಜಿ, 30 ರೂಪಾಯಿ ಕೆಜಿ ಅಂತಾರೆ. ಇಲ್ಲಾಂದ್ರೆ ದೋಸೆ ಇಟ್ಗೋ ಇಡ್ಲಿ ಇಟ್ಗೋ ಹಾಕಂತಾರೆ. ನಾವು BPL ಅವ್ರ ಏನ್ ಮಾಡ್ತೀವಿ, ನಾವು ಇವಾಗ ನಾವೇನೋ ಬೇವರ್ಸಿಗಳು ಅನ್ಕೊಂಡವ್ರೆ ಮೇಡಮ್. ಅಕ್ಕಿ ಬರ್ತವೆ ಅಂತ ಅಂದ್ಬಿಟ್ಟು ನಾವು ಅದನ್ನ ಕಣ್ಗೊತ್ಕೊಂಡು ಅನ್ನ ತಿಂತೀವಿ. APL ಅವ್ರಿಗೆ ಏನಕ್ಕೆ ಬೇಕು ಮೇಡಮ್? BPL ಅವ್ರ ಮೇಲೆ ಕಣ್ಣಿ ಹಾಕಿ. APL ಅವ್ರು APL ಅಂತ ಹೇಳ್ಕೊಳಲ್ಲ, ನಾವು BPL, ನಾವು ಬಡವರು ಅಂತ ಬಂದು ರೇಷನ್ ಇಸ್ಕೊಂಡು ಹೋಯ್ತಾರೆ. ತಪ್ಪಲ್ವಾ ಮೇಡಮ್? ಇದೇ ಮೇಡಮ್. ಅದಕ್ಕೇನೆ ದೊಡ್ಡ ಬಿಲ್ಡಿಂಗ್ ಕಟ್ಟಿರೋರು ಬೇಡ, ಅವ್ರ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ರಿ. ಬಿಲ್ಡಿಂಗ್ ಕಟ್ಟೋರ್ಗು ಕ್ಯಾನ್ಸಲ್. ಇನ್ನೇನ್ ಮೇಡಮ್, ಅವ್ರಿಗೆಲ್ಲ ಕೊಡ್ಬೇಕಾ? 2 ಅಫ್ಟಿಯರ್ ಬಿಲ್ಡಿಂಗ್ ಕಟ್ಟಿಸ್ಕೊಂಡಿರ್ತಾರೆ, 3 ಅಫ್ಟಿಯರ್ ಬಿಲ್ಡಿಂಗ್ ಒಳಗಡೆನೆ ಮೆಟ್ಲು ಹಾಕಿಸ್ಕೊಂಡಿರ್ತಾರೆ. ಅಂತವ್ರಿಗೆಲ್ಲ ಏನಕ್ ಬೇಕು ಮೇಡಮ್ BPL ಕಾರ್ಡು? ಬೇಡ ಮೇಡಮ್, ಕ್ಯಾನ್ಸಲ್ ಮಾಡ್ಲಿ. ಏನೋ ಸಾಲ ಸೂಲ ಮಾಡಿ ಏನೋ ಇವಾಗ ಕಟ್ಟಿಸ್ಕೊಂಡಿದ್ದೀರಕ್ಕ, ನಿಮ್ ಬಾಯಿ ಮುಚ್ಕೊಂಡು ಕುತ್ಕೊಳಕ ನಾವೇನೋ ಸಾಲ ತೀರ್ಸ್ಕೊಂತೀವಿ, ಒಂದ್ ಸ್ವಲ್ಪ ದಿವಸ BPL ಆಗಿ ಇರ್ತೀವಿ, ಆಮೇಲೆ APL ಆಗ್ತೀವಿ ಅಂದ್ರೆ ಓಕೆ, ಪರ್ಮಿಷನ್ ಕೊಡೋಣ. ಇವ್ರು ಹಂಗಲ್ಲ, 10 ವರ್ಷ 15 ವರ್ಷದಿಂದನೂ ಕೂಡ ಡೂಪ್ಲೆಕ್ಸ್ ಅಲ್ಲಿ ಇದ್ದವರು ಕೂಡ BPL ಆಗೆ ಬರ್ತಾರೆ. ಅಯ್ಯೋ ಬೇಡ ಮೇಡಮ್, ಅಕ್ಕಿ ಮಾರ್ಕಂತಾರೆ. ಅದು ನನಗ್ ಬೇಜಾರಾಗ್ತಾ ಇದೆ. ನಿಮ್ಮ ನಂಬಿದ್ದೆ ನಿಜ. ಗೃಹಲಕ್ಷ್ಮಿ ಅಮೌಂಟ್ ವಿಚಾರವಾಗಿ ನೀವು ಧ್ವನಿ ಎತ್ತಿದೀರಾ ಅಂತ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಇದನ್ನ ಹಾಕ್ತೀರಾ ಅಂತ ನನಗ್ ಗೊತ್ತು. ಹಾಕ್ರಿ, ನಾನು ಭಯ ಪಡಲ್ಲ. ಇಲ್ಲ, ಜನ ಹಾಕೊಂಡ್ ಗುಮ್ತಾರೆ.
ಅಣ್ಣ ತಪ್ಪಾಯ್ತು, ಏನೋ ಒಂದು ಕಂಟೆಂಟ್ ಗೋಸ್ಕರ ಮಾಡ್ಬಿಟ್ಟೆ, ನನ್ನ ಹತ್ರ BPL ಕಾರ್ಡ್ ಇಲ್ಲ, ನಿಮ್ಮಲ್ಲಿ ಯಾರಾದ್ರೂ ಉದಾರ ಮನ್ಸೋರ್ ಇದ್ರೆ ದಯವಿಟ್ಟು ನಂಗೊಂದು BPL ಕಾರ್ಡ್ ಮಾಡಿಸ್ಕೊಟ್ಬಿಡ್ರಿ, ದುಡ್ಡಿಲ್ದಂಗೆ. ಜ್ಯೂಸ್ ಏನಾದ್ರು ಕೊಡಿಸ್ತೀನಿ ಅಣ್ಣ, ನೋಡ್ಕೊಂತೀನಿ. ಜ್ಯೂಸ್ ಆಫರ್. ಅಷ್ಟೇ ಮೇಡಮ್ ನಮ್ ಕೈಲಾಗೋದು, ಹೋಗ್ತಾ ಇರೋದು ಅಷ್ಟೇ. ಬೇಡ ಬಿಡಿ ನಾವು ಜಾಸ್ತಿ ಗುರಾಯಿಸ್ಬೇಡಿ. BPL ತಪ್ಪಾಯ್ತು. ಇಷ್ಟ ದಿವಸ ಕರ್ನಾಟಕ ಜನತೆಗೆ BPL ಐತೆ ಅಂತ ಅಂದ್ಬಿಟ್ಟು ನಿಮ್ ಬೇಜಾನ್ ಬಿಟ್ಟಿ ಉಪದೇಶ ಕೊಟ್ಟೆ ನಾನು. ಆದ್ರೆ ನನ್ನ ಹತ್ರ BPL ಇಲ್ಲ, APL ಅಲ್ಲ, ನಾನು ಬೇವರ್ಸಿ ತರ ಇದ್ದೀನಿ. ನಮ್ಗೊಂದು BPL ಕಾರ್ಡ್ ಮಾಡಿಸ್ಕೊಡ್ರಿ ಅಷ್ಟೇ ಮೇಡಮ್. ಯಾಕೆ ಮೇಡಮ್ ಇಷ್ಟೊಂದು? ನೋಡಿ ಮೇಡಮ್, ನಮ್ ಲೈಫ್ ಹಿಂಗ್ ಆಗೋಗ್ಬಿಟ್ಟಿದೆ. ನಮ್ BPL ಇರೋರ್ಗೆ ಬೆಲೆ ಇರುತ್ತೆ, APL ಇರೋರ್ಗೆ ಒಂದ್ ಬೆಲೆ. ನಾವ್ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ. ಇಲ್ಲ, ಅದು ಸ್ವಲ್ಪ ಅಪ್ಲಿಕೇಶನ್ಸ್ ಆಗಿ ನೀವು ತಗೋಬೇಕಿತ್ತು ಅಂತ ಅನ್ಸುತ್ತೆ. ಅದು ಬಿಡಿ. ಓಕೆ, ನೆಕ್ಸ್ಟ್ ಇವಾಗ ಏನು ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಇರ್ಬೋದು, ಅಂದ್ರೆ ಪ್ಲಾನ್ಸ್ ಏನೇನಿದೆ ಅಂತ ಹೇಳಿ. ನೆಕ್ಸ್ಟ್ ಮೇಡಮ್ ಅದೇ ಹೇಳದ್ನಲ್ಲ, ಬಿಗ್ ಬಾಸ್ ಮೂವಿಗಳು ಅವು ಇವು ಏನಾದ್ರು ಕೊಟ್ರೆ ಮಾಡೋಣ ಮೇಡಮ್. ಒಂದ್ ಒಳ್ಳೆ ಪೇಮೆಂಟ್ಗಳು ಕೊಡ್ಬೇಕು ಮೇಡಮ್, ಅಷ್ಟೇ. ನಮ್ಗೆ ಒಳ್ಳೆ ಪೇಮೆಂಟ್ಗಳು ಕೊಟ್ಟು ನಮಗೂ ಏನೋ ಒಂದ್ ಹೊಟ್ಟೆ ಪಾಡಕ್ಕೂ ಜೀವನ ಕಟ್ಕೋಬೇಕು. ನಮ್ಗೆ ಬೇಜಾನು ಒಂದ್ ಪಾತ್ರೆಗಳು ಒಂದವೆ ಅಷ್ಟೇ. ಇನ್ನೆಲ್ಲ ಮಾರ್ವಾಡಿ ಹತ್ರ ನಾನು ಅದು ನಕ್ಕೊಂಡೇ ಹೇಳ್ತೀನಿ, ನಾನೇನ್ ಟೆನ್ಷನ್ ತಗೊಳಲ್ಲ. ಸರಿ, ನಾ ಅಂಡ ಗುಂಡಿ ಇದ್ರೆ ಅದನ್ನು ತಗೋತಿತ್ತೋ ಏನೋ ಗೊತ್ತಿಲ್ಲ, ಆತರ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಮಂತವ್ರಿಗೆ ಏನೋ ಒಂಚೂರು ಕರಿತೀರಾ ಪ್ರಮೋಷನ್ಗಳಿಗೆ. ಒಬ್ಬೊಬ್ರು ಅಂತಾರೆ ಇಂಥ ಪ್ರೊಫೈಲ್ಗೆ ಏನಾರು ನಾವು ಕೊಟ್ಬಿಟ್ರೆ ಎಲ್ಲೋ ಏನೋ ಆಗೋಗ್ಬಿಡುತ್ತೆ ಅಂತ. ಆಯ್ತು, 1 MA ಇರ್ಲಿ, 2 MA ಇರ್ಲಿ, 3 MA ಅವ್ರನ್ನೇ ಕರ್ಕೊಂಡ್ ಪ್ರಮೋಷನ್ ಮಾಡಿಸ್ಕೊಳ್ರಿ, ಒಳ್ಳೇದಾಗ್ಲಿ. ಸರಿನಾ? ತಿನ್ನೋರೆ ಯಾಕೆ ತಿನ್ನಿಸ್ತೀರಾ? ಇಲ್ದಿರೋರ್ಗ್ ತಿನ್ನಿಸ್ರಿ. ಅವ್ರು ನಾಳೆ ದಿವಸ ಅವ್ರ ಹೊಟ್ಟೆ ತುಂಬಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ಇದಾಗ್ಲಿ. ಅಂದ್ರೆ ಕಡಿಮೆ ಫಾಲೋವರ್ಸ್ ಇದಾರೆ ಅಂತ ಹೇಳಿ ರಿಜೆಕ್ಟ್ ಮಾಡ್ತಿದ್ರು. ಕಡಿಮೆ ಫಾಲೋವರ್ಸ್ ಅಂತಲ್ಲ, 50K ಫಾಲೋವರ್ಸ್ ಇದ್ರು ಕರೀತಾರೆ. ನಮ್ ಕಂಟೆಂಟ್ ಗಳನ್ನ ನೋಡಂಗೆ ಏನೋ ಇದ್ ಮಾಡ್ಕೊಂತಾರೆ ನಮ್ಗೆ. ಇವ್ರು ಈ ತರ ರೀಲ್ಸ್ ಮಾಡ್ತಾರೆ, ಇವ್ರು ಈ ತರ ರೀಲ್ಸ್ ಮಾಡ್ತಾರೆ, ಇವ್ರಿಗೆ ಯಾಕೆ ನಾವ್ ಪ್ರಮೋಷನ್ ಕರಿಬೇಕು, ಇವ್ರಿಗೆ ಯಾಕೆ ಕೊಡ್ಬೇಕು ನಾವು ಅಂತ ಹೇಳಿ ಹೊಟ್ಟೆ ತುಂಬದವ್ರಿಗೆ ಊಟ ಹಾಕ್ತಾರೆ. ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವ್ರು ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಒಬ್ಬೊಬ್ರದೊಂದೊಂದು ಎಕ್ಸ್ಪೆಕ್ಟೇಷನ್. ಏನೋ ಫುಲ್ ಪ್ರೊಫೆಷನಲ್ ಆಗಿರ್ಬೇಕು, ಪಾಶ್ ಆಗಿ ಮಾತಾಡ್ಬೇಕು, ಜಿಂಗ್ ಚಾಕ್ ಅಂತ ಇರ್ಬೇಕು. ನಾವ್ ಇರ್ತೀವಿ, ನಾವು ಮಾತಾಡ್ತೀವಿ. ಹಂಗಂತ ಹೇಳಿ ನಾವು ಅರ್ಧಂಬರ್ಧಂ ಬಟ್ಟೆ ಹಾಕೋಣಲ್ಲ, ಗೋವಿಂದ ಅನ್ಸಲ್ಲ. ನಮ್ಗೆ ಗೊತ್ತಿರೋ ಒಂದು ಕಲೆ ಒಂದು ರೀತಿಯಲ್ಲಿ ಮಾಡ್ತೀವಿ ನಾವು. ಕೆಲವ್ರು ಅವಕಾಶನೂ ಕೊಟ್ಟಿದ್ದಾರೆ, ಅದನ್ನ ನಾವು ಕಲೆ ರೀತಿಯಲ್ಲಿ ಉಪಯೋಗಿಸಿ ಮಾಡಿದೀವಿ ನಾವು. ಜನಗಳು ಯಾವ್ದನ್ನ ತಗೊಳ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಕಲೆ ತಗೊಳ್ತಾರೆ ಅಂತ ಅನ್ಸುತ್ತಾ, ಅಥವಾ ನೀವ್ ಅವಾಗ್ಲೇ ಹೇಳ್ದಂಗೆ? ಇಲ್ಲ ಮೇಡಮ್, ಕಲೆ ತಗೊಳೋದು ಸ್ವಲ್ಪ ಜನ ತಗೊಳ್ತಾರೆ. ಸ್ವಲ್ಪ ಜನ ಎಂಟರ್ಟೈನ್ಮೆಂಟ್ ಬೇಕು, ಅವ್ರಿಗೆ ನಗ್ಬೇಕು. ಹೌದು, ಬರೀ ಅದೇನೋ ಅಂತಾರಲ್ಲ, ಪಾಡಿಂದೆ ಪಾಡ್ರ ಅಂತಂದ್ರೆ ಯಾರು ನೋಡಲ್ಲ. ಏನಾರು ಒಂದು ಇರ್ಬೇಕು ಅವ್ರಿಗೆ, ಗಿಮಿಕ್ ಏನಾದ್ರು ಒಂದು ಕೊಡ್ಬೇಕು ಅವ್ರಿಗೆ, ಅವಾಗೇನೆ ಇದ್ ಮಾಡೋದು. ಇವಾಗ ಉಪೇಂದ್ರ ಸರ್ ಮೂವಿಗೆ ಹೋಯ್ತಾರೆ, ಏನು ಐತೆ ಅಂತ ಹೋಯ್ತಾರೆ. ಅವಾಗ ಅವ್ರಿಗೇನು ಅರ್ಥ ಆಗ್ದಂಗೆ ತಲೆ ಹುಳ ಬಿಟ್ಕೊಂಡು, ಅವ್ರಿಗೇನು ತಲೆ ಬುಡ ಇಲ್ದಂಗ ಅವ್ರು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ಕೊಂಡು ತಲೆ ಕೆರ್ಕೊಂಡು ಪೆಕ್ರಂಗಿ ಬರ್ತಾರೆ. ಆದ್ರೂ ನೋಡ್ತಾರೆ. ಯಾಕೆ ನೋಡ್ತಾರೆ? ಏನೋ ಹುಡ್ಕಾಕ್ ಹೋಗ್ತಾರ, ಅಲ್ಲಿ ಏನು ಸಿಗಲ್ಲ, ಅಲ್ಲಿ ಏನು ಇರಲ್ಲ, ಆದ್ರೆ ಏನೋ ಇದೆ ಅಂತ ಹೋಗ್ತಾರೆ. ಹೌದು, ಅದೇ ಮೇಡಮ್. ಆದ್ರೆ ಇರುತ್ತೆ, ಅದ್ರಲ್ಲಿ ಏನೋ ಒಂದ್ ಇರುತ್ತೆ. ನೀವು ಹಾಗೇನೆ ಅಂತ ಅನ್ಸುತ್ತೆ? ಹೌದೌದು. ಸ್ವಲ್ಪ ನಿಮ್ಗೆ ಯಾರು ಇಷ್ಟ ಕನ್ನಡ ಹೀರೋ ಅಥವಾ ಹೀರೋಯಿನ್ ಅಲ್ಲಿ? ಮೇಡಮ್, ನನ್ಗೆ ರಜನಿಕಾಂತ್ ಇಷ್ಟ. ಯಾಕೆ ಅವ್ರ ಇಷ್ಟ? ಏನೋ ಒಂಥರ ಸ್ಟೈಲ್ ಇಷ್ಟ, ಅದೊಂದ್ ಇಷ್ಟ. ಮತ್ತೆ ಸುದೀಪ್ ಸರ್ ಇಷ್ಟ, ದುನಿಯಾ ವಿಜಯ ಸರ್ ಇಷ್ಟ, ಉಪೇಂದ್ರ ಸರ್ ಇಷ್ಟ. ಎಲ್ಲರೂ ಇಷ್ಟ, ಒಟ್ನಲ್ಲಿ ಇಷ್ಟ ಮೇಡಮ್. ಒಬ್ರು ಕಂಡ್ರೆ ಆಮೇಲೆ ಒಬ್ರು ಹೇಳಿದ್ರೆ ನನ್ ಒಬ್ರು ಬೇಜಾರು, ಅದಕ್ಕೆ ಎಲ್ಲರಿಗೂ ಹೇಳಿದೆ ಮೇಡಮ್. ಎಲ್ಲರಿಗೂ ಇಷ್ಟ. ಇನ್ನು ಹೀರೋಯಿನ್ ವಿಚಾರ ಬಂದ್ರೆ ಯಾರು ಇಷ್ಟ ಮೇಡಮ್? ಹೀರೋಯಿನ್ ಅವಾಗ ಸೌಂದರ್ಯ ಅವರೇ ಇಷ್ಟ ಆಗಿದ್ದು. ಇವಾಗ್ಲೂ ಅವ್ರೇನೆ? ಇವಾಗ್ಲೂ ಅವ್ರೇನೆ. ಇವಾಗ ಚೇಂಜ್ ಮಾಡ್ಕೊಳಕ್ಕೆ ಏನಿಲ್ಲ ಮೇಡಮ್, ಅವರೇ ಇಷ್ಟ ನನಗೆ. ಅವರೇ ಇಷ್ಟ. ಹೇಗ್ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಗೆ ಹೋದ್ರೆ ನಿಮ್ಗೆ ಡೆವಲಪ್ಮೆಂಟ್ಸ್ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಕೊಡ್ತಾರೆ ಮೇಡಮ್, ಪಾಪ. ಅವರು ಒಳ್ಳೊಳ್ಳೆ ಡೈರೆಕ್ಟರ್ಗಳು ಕಣ್ಣಿಗೆ ನಾನು ಇನ್ನ ಬಿದ್ದಿಲ್ಲ. ಅವರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಒಂದು ಇವಳು ಇಂಥ ಕ್ಯಾರೆಕ್ಟರೇ ಮಾಡ್ತಾಳೆ, ಇವಳು ಹುಚ್ಚಿ ಕ್ಯಾರೆಕ್ಟರೇ ಮಾಡ್ತಾಳೆ, ಇವ್ರು ಆ ಕ್ಯಾರೆಕ್ಟರೇ ಮಾಡ್ತಾರೆ, ಈ ಕ್ಯಾರೆಕ್ಟರ್ ಮಾಡ್ತಾರೆ ಮೇಡಮ್. ದೊಡ್ಡ ಹೀರೋಗಳೆಲ್ಲ ಹುಚ್ಚ ಪಾತ್ರಗಳು ಮಾಡವ್ರೆ ಮೇಡಮ್. ಸರಿ, ನಾವು ಒಳ್ಳೆ ಸೆಂಟಿಮೆಂಟ್ ಪಾತ್ರಗಳು ಮಾಡವ್ರೆ. ಎಲ್ಲಾನು ಟ್ರೈ ಮಾಡಿಸ್ಬೇಕು. ಅವ್ರು ಮಾಡಮ್ಮ, ನಿನ್ ಕೈಲಿ ಆಗುತ್ತೆ ಅಂದ್ರೆ ನಾವು ಮಾಡ್ತೀವಿ. ಯಾಕೆ ತಾಯಿದ್ ಬಂದು ಒಂದ್ ವಿಡಿಯೋ ಮಾಡ್ದೆ, ಅವ್ರ ಅಕ್ಕ ನಿನ್ ನಗೋಳು, ನೀನ್ ಯಾಕಕ್ಕ ನಮ್ಮನ್ನೆಲ್ಲ ಅಳಿಸ್ತೀಯ ಅಂತಂದ್ರು. ಎಷ್ಟೋ ಜನ ಹತ್ತಿದ್ದಾರೆ ಅದ ವಿಡಿಯೋ ನೋಡಿ. ನಗ್ಸೋರ್ಗು ಅಳಿಸೋರ್ಗು ಗೊತ್ತು ಮೇಡಮ್. ಅಳಿಸ ಅದೇ ಒಂದು ಕೊಡ್ಬೇಕು. ತಗೊಳಮ್ಮ, ಚಾಲೆಂಜ್ ಕೊಟ್ಟು ಮಾಡಮ್ಮ, ನೋಡೋಣ ಅಂತ. ಇನ್ನು ಮುಂದೆ ನಿಮ್ಮ ಇನ್ಸ್ಟಾದಲ್ಲಿ ಇನ್ನು ಯಾವ ತರ, ಅಂದ್ರೆ ಇನ್ನೂ ತುಂಬಾ ಡಿಫ್ರೆಂಟ್ ಆಗಿ ಕಂಟೆಂಟ್ಸ್ ಬರುತ್ತಾ? ಯಾವ ತರ ಬರುತ್ತೆ ಇನ್ಸ್ಟಾದಲ್ಲಿ ಅಂತ? ಇವಾಗ ಜನ ಚೇಂಜ್ ಆಗುವಂತ ಸ್ವಲ್ಪ ಜನ ಕೇಳ್ತಾವ್ರೆ.
ಸ್ವಲ್ಪ ಒಳ್ಳೊಳ್ಳೆ ಡ್ರೆಸ್ ಹಾಕೊಳಕ, ಒಳ್ಳೊಳ್ಳೆ ಮಾಡಕ, ನೋಡೋಣ ಸಾಂಗ್ಸ್ ಮಾಡಕ ಅಂತ ಹೇಳ್ತಾರೆ. ನಾನು ಅದನ್ನ ಮಾಡಕ್ ಹೋಗಲ್ಲ. ನನಗೆ ನೈಟಿಯಲ್ಲೇ ಮಾಡ್ತೀನಿ ಮೇಡಮ್. 200K ಆಗ್ಲಿ 500K ಆಗ್ಲಿ ಓಡಿಸ್ತೀನಿ. ಮಧ್ಯದಲ್ಲಿ ಅದನ್ನು ಓಡಿಸ್ತೀನಿ. ಜನಗಳದು ತಗೊಂತೀನಿ, ತಗೊಂಡು ಅದನ್ನು ಹೋಗಿ ನೋಡೋಣ ಚೇಂಜಸ್. ಜನ ಕೇಳ್ತಾರಲ್ಲ ಅವ್ರಿಗೋಸ್ಕರ ಆದ್ರೂ ಮಾಡ್ತೀನಿ. ಅದು ಓಡಿಲ್ಲ ಅಂದ್ರೆ ಏಕ್ದಮ್ ತಿರ್ಗಾ ಅದೇ ರಾಗ ಅದೇ ಹಾಡು ನೈಟಿಯಲ್ಲಿ. ಅದೇ ಕಂಟೆಂಟ್ ಮೇಡಮ್. ಸ್ವಲ್ಪ ಬೋರ್ ಮಾಡ್ಸಲ್ಲ ನಾನು. ಸ್ವಲ್ಪ ಡಿಫ್ರೆಂಟ್ ಆಗಿ ಸೇಮ್ ಇದ್ರೆ ಡಿಫ್ರೆಂಟ್ ಆಗಿ ಮಾಡ್ತೀನಿ ಸ್ವಲ್ಪ. ನಾನು ಎಲ್ಲೋ ಒಂದು ನೋಡಿದ್ದೆ ನಿಮ್ದು, ಆಕ್ಚುಲಿ ಎಲ್ಲೋ ಒಂದು ಇದು ಅಂದ್ರೆ ನೀವೇ ಹಾಕಿದ್ ನಿಮ್ಮ ಪ್ರೊಫೈಲ್. ಅಂದ್ರೆ ಒಂದಷ್ಟು ಕಡೆ ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ, ಸೊ ಎಲ್ಲೂ ವರ್ಕ್ ಕೊಡಲ್ಲ, ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ ನೀವು. ಯಾಕೆ ಎಲ್ಲೋದ್ರು ಕೂಡ ಇಂಗ್ಲಿಷ್ಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದಾರ? ಕನ್ನಡದಲ್ಲಿ ಕನ್ನಡ ಅಂದ್ರೆ ಎನ್ನಡ ಎಕ್ಕಡ ಅಂತಾರೆ ಮೇಡಮ್. ಪ್ರಾಮಿಸ್ ದೇವ್ರಣೆಗೂ ನಾನು ಎಷ್ಟೊಂದ್ ಕಡೆ ಹೋಗಿದ್ದೀನಿ ಇಂಟರ್ವ್ಯೂಗೆ. ಕರ್ಕೊಂಡ್ ಬರ್ಲಿ ಮೇಡಮ್ ಕನ್ನಡ ಮೀಡಿಯಂ ಓದಿರೋರ್ಗೆ ದೊಡ್ಡ MNC ಕಂಪ್ನಿಗಳಲ್ಲಿ ವಿತೌಟ್ ಏನು ಇಂಗ್ಲಿಷ್ ಗೊತ್ತಿಲ್ದವ್ರ ಕೆಲ್ಸ ಕೊಟ್ಟವ್ರ. ಕರ್ಕೊಂಡ್ ಬರ್ಲಿ ಮೇಡಮ್. ಇಂಗ್ಲಿಷ್ ಹೋದ್ರೆ ಫಸ್ಟ್ BCom ಮಾಡಿರ್ಲಿ, BA ಮಾಡಿರ್ಲಿ, ಡಬಲ್ ಡಿಗ್ರಿ ಮಾಡಿರ್ಲಿ, BScನೇ ಮಾಡಿರ್ಲಿ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಕುತ್ಕೊಳಮ್ಮ ಅಂತಾರೆ, ಮರ್ಯಾದೆ ಕೊಡ್ತಾರೆ, ಕೆಲ್ಸ ಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ಕಾಲ್ ಮಾಡ್ತೀವಿ ಅಂತಾರೆ ಅಷ್ಟೇ ಮೇಡಮ್. ಕನ್ನಡದವ್ರಿಗೆ ಕರ್ನಾಟಕದಲ್ಲಿ ಕೆಲ್ಸ ಇಲ್ಲ. ಅಂದ್ರೆ ಕನ್ನಡ ಓದಿರೋರ್ಗೆ ಕೆಲ್ಸ ಸಿಗಲ್ಲ. ಅದು ಸಿಗ್ಬೇಕಂತಂದ್ರೆ ಟೆಲಿಕಾಲಿಂಗ್ ಮಾಡ್ಬೇಕು ನಾವು. ಅಲ್ಲೇ ಡಬಲ್ ಡಿಗ್ರಿ ಮಾಡ್ಕೊಂಡು ನಾವು ಟೆಲಿಕಾಲಿಂಗ್ ಏನಕ್ಕೆ ಮೇಡಮ್ ಮಾಡ್ಬೇಕು ನಾವು? 10ನೇ ಕ್ಲಾಸ್ ಪಾಸ್ ಆಗಿರೋರು ಬೇಕಾದ್ರೆ ಟೆಲಿಕಾಲಿಂಗ್ಗಳನ್ನ ಮಾಡ್ತಾರೆ ಅಲ್ವಾ? ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ಓದಿರೋದು ಯಾವ್ದೋ ಒಂದು MNC ಕಂಪ್ನಿಯಲ್ಲಿ ಅಲ್ಲಿ ಇಲ್ಲಿ ನಮ್ಗೇನೋ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು, ನೀವು ಕಂಪ್ನಿಗಳಲ್ಲಿ ನಮ್ಗೆ ಕನ್ನಡ ಓದಿರೋರ್ಗೆ ಯಾಕೆ ಕೆಲಸ ಕೊಡೋದಿಲ್ಲ? ನೀವು ಇಂಗ್ಲಿಷ್ ಮಾತಾಡ್ಬೇಕು ಅಂತಾರೆ. ಏನು ನಾವ್ ಫಾರಿನ್ ಅವ್ರ ಹತ್ರ ಮಾತಾಡ್ತೀವಿ ಇಂಗ್ಲಿಷ್ ಅಲ್ಲಿ. ಫಾರಿನ್ ಅವ್ರ ಬಂದು ನಾವೇನ ಅವ್ರ ಹತ್ರ ಇದ್ ಮಾಡ್ತೀವಿ? ಇಲ್ಲ ತಾನೆ. ಕರ್ನಾಟಕದಲ್ಲಿ ತಾನೇ ವ್ಯವಹಾರಗಳೆಲ್ಲ ಮಾಡೋದು. ಏನೋ ಇಂಗ್ಲಿಷ್ ಕಂಪ್ಯೂಟರ್ಗಳು ಗೊತ್ತಾವಪ್ಪ, ಅದನ್ನ ಕಲ್ತ್ಕೊಂಡ್ರೆ ಆಯ್ತು. ಇವಾಗ ದೊಡ್ಡ MNC ಕಂಪ್ನಿಗಳಲ್ಲಿ ಇಲ್ವಾ ನಮ್ಗೆ? ಇವಾಗ ಮೇಡಮ್ ನಾವು ಡಿಪ್ಲೊಮಾ ಮಾಡಿದೀನಿ, ನಾವು ಇದ್ರಲ್ಲಿ ಡಾಮಿನೋಸ್ ಅಲ್ಲಿ ಕೆಲಸ ಮಾಡಿದೀನಿ, ಇದ್ರಲ್ಲಿ ವರಣ್ಮಲ್ಲ ಕೆಲಸ ಮಾಡಿದೀನಿ, ಸೇಲ್ಸ್ ಇದ್ರಲ್ಲಿ ರಿಟೇಲ್ ಫೀಲ್ಡ್ ಅಲ್ಲೇ ಕೆಲಸ ಮಾಡಿದೀನಿ. ಅಂತ ಕಡೆನೇ ನಮ್ಗೆ ಕೆಲಸ ಸಿಗೋದು. ಕಂಪ್ನಿಗಳ ಕಡೆ ಕೆಲಸ ಸಿಗಲ್ಲ ನಮ್ಗೆ. ಅದ್ರಲ್ಲೂ ಕೂಡ ಇಂಗ್ಲಿಷ್ ಕೇಳ್ತಾರೆ. ಇವಾಗ ಮಾಲ್ಗಳಲ್ಲೂ ಕೂಡ ಇಂಗ್ಲಿಷ್ ಕೇಳ್ತಾರೆ. ಕನ್ನಡ ಕಸ್ಟಮರ್ಗಳು ಹೋಗಲ್ಲ ಅಲ್ಲಿ, ಬರೀ ಇಂಗ್ಲಿಷ್ ಅವೇ ಹೋಗೋದಂತ ಅವರು. ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ ಇಲ್ಲಿವರೆಗೂ? ಮೇಡಮ್ ಒಂದು 20-30 ಎಲ್ಲ ಫೈಲ್ ಮಾಡಿಕೊಂಡು ಹೋಗ್ಬಿಡ್ತಿದ್ದೆ ಒಂದು ಬುಕ್ ತರ. ಎಲ್ಲಾ ಕಡೆ ಒಂದೊಂದೊಂದೊಂದೊಂದೊಂದೊಂದೊಂದ್ ಹಾಕೊಂಡ್ ಬರ್ತಾ ಇದ್ದೆ. ಇಂಟರ್ವ್ಯೂಗಳು ಕೇಳ್ಕೊಂಡು ಏನ್ ಮಾಡಿತ್ತು, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ತರ ಇಂಟರ್ವ್ಯೂಸ್ ಮೇಕ್ಸ್ ನನಗೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಪರ್ಫೆಕ್ಟ್ ಮಾಡ್ಬಿಡ್ತು. ಇಂಟರ್ವ್ಯೂ ಕೊಡೋಷ್ಟು ಪರ್ಫೆಕ್ಟ್ ಮಾಡ್ಬಿಡ್ತು. ಆವಾಗ ಸರಿ ಆಯ್ತಾ ಇಂಟರ್ವ್ಯೂಗಷ್ಟೇ. ಆಮೇಲೆ ಅದ್ರದ್ದು ಆಚೆ ಏನು ಕೇಳಿದ್ರು ಗೊತ್ತಾಗಲ್ಲ. ಅಷ್ಟ್ ಮಾತ್ರ ಕಲ್ತ್ಕೊಂಡು ಅಷ್ಟ್ ಮಾತ್ರ ಕೊಡ್ತಾ ಇದ್ದೆ ಅಷ್ಟೇನೆ. ಫಸ್ಟ್ ಕೆಲ್ಸ ಗಿಟ್ಟಿಸ್ಕೋಬೇಕು. ಪ್ರಾಮಿಸ್ ಮೇಡಮ್. ಕನ್ನಡ ಓದಿ ನಾವೇನೋ ನಮ್ ಇಂಗ್ಲಿಷ್ ಏನು ಒಂದು ಪೈಸೆ ನಮ್ಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತಂದ್ರೆ ಬಾಂಡ್ ಪೇಪರ್ ಮೇಲೆ ತಗೋಬರ್ರಿ, ಅದ್ಮೇಲೆ ಬರ್ಕೊಡ್ತೀನಿ. ಕೆಲ್ಸ ಕೊಡಲ್ಲ. ಕೊಟ್ಟವನಂದ್ರೆ ಅವ್ನ್ ದೇವ್ರು ಅಷ್ಟೇ. ಬೇರೆ ರಾಜ್ಯದವ್ರಿಗೆಲ್ಲ ಕರ್ಕ ಬಂದ್ ಕೆಲ್ಸ ಕೊಡ್ತಾರ, ಯಾಕಂದ್ರೆ ಅವ್ರು ಇಂಗ್ಲಿಷ್ ಮಾತಾಡ್ತಾರ ಅಂತ ಹೇಳಿ. ಅವ್ರ ಸರ್ಟಿಫಿಕೇಟ್ಗಳು ನೋಡಲ್ಲ, ಏನು ಕೇಳಲ್ಲ. ಟಾಸ್ ಮೂಸ್ ಅಂತಂದ್ರೆ ಸಾಕು, ಯು ಆರ್ ಜಸ್ಟ್ ಸೂಪರ್ ಕಮ್ ಪ್ಲೀಸ್ ಅಂತಾರೆ. ನಾವಿಲ್ಲೇ ಹುಟ್ಟಿದೀವಿ, ನಾವು ತಾಯಿ ನಾಡು ಕರ್ನಾಟಕ ನಾಡು. ಕನ್ನಡದಲ್ಲಿ ನಾವು 125ಕ್ಕೆ 124 ತೆಗ್ದಿದ್ದೀವಿ ಅಂದ್ರೆ ನೋ ಪ್ಲೀಸ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂತಾರೆ. ಅಂದ್ರೆ ಇವಾಗ ಜಾಬ್ ಬೇಕು ಅಂತಂದ್ರೆ ಕಂಪ್ನಿಗಳಲ್ಲಿ ಇಂಗ್ಲಿಷ್ ಪರಿಸ್ಥಿತಿ ಆಗಿದೆ. ಇಂಗ್ಲಿಷ್ ಬೇಕೇ ಬೇಕು. ದೊಡ್ಡದಾಗಿ ಮೇಡಮ್ ಕನ್ನಡವೇ ನಮ್ಮಮ್ಮ ಅಂತಾರೆ ಅಷ್ಟೇ. ಕೆಲವು ಕಡೆ ಕೆಲ್ಸಗಳು ಮಾತ್ರ ಎಲ್ಲಮ್ಮ ಅಂತಾರೆ. ಹೌದು, ಕೆಲ್ಸ ಇಲ್ಲ, ಕೆಲ್ಸ ಮಾತ್ರ ಕೊಡಲ್ಲ ಮೇಡಮ್. ಸೊ ಅದಕ್ಕಾಗಿ ನೀವು ಜಾಬ್ ಸರ್ಚ್ ಮಾಡೋದ್ ಬಿಟ್ಟಿದ್ದ? ಮೇಡಮ್ ಬಿಟ್ಬಿಟ್ಟೆ. ಸಿಕ್ಕಿದ್ ಕೆಲ್ಸ ಮಾಡ್ಕೊಂಡು ಹೋದೆ. ಯಾವ್ದು ಸಿಗುತ್ತೋ ಅದ್ ಮಾಡ್ಕೊಂಡು ಹೋದೆ. ಡಬಲ್ ಡಿಗ್ರಿ ಓದಿರೋರೆಲ್ಲ ಆಟೋ ಡ್ರೈವರ್ಗಳು ಆಗವ್ರೆ ಮೇಡಮ್, ಕ್ಯಾಬ್ ಡ್ರೈವರ್ಗಳು ಮಾಡವ್ರೆ, ಇಲ್ಲ ಓನ್ ಬಿಸ್ನೆಸ್ ಗೋಬಿ ಮಾಡ್ತಾರೆ ಮೇಡಮ್. Feed Plus Karnataka.